ಏ ಅಂಬಿಕಾ, ನೀನ್ ಇಲ್ಲೇ ಎಲ್ಲೋ ಇದೆಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಆಡೋ ಪ್ರತಿಯೊಂದು ಮಾತು ನಿನಗೆ ಕೇಳಿಸ್ತಾ ಇದೆ ಅಂತನೂ ನನಗೆ ಚೆನ್ನಾಗಿ ಗೊತ್ತು. ನನಗಿಂತ ಧೈರ್ಯ ಇರೋಳು, ನನಗಿಂತ ಶಕ್ತಿಶಾಲಿ ಅಂತ ಕರೆಸ್ಕೊಳ್ಳೋ ನೀನು ಈ ಥರ ಅವತ್ಕೊಂಡು ಆಟ ಆಡ್ತಾ ಇರೋದು ಯಾತಕ್ಕೆ? ಇದು ನಿನಗೆ ಶೋಭೆ ತರೋದಿಲ್ಲ. ಬಾ ಬಾ ನನ್ನ ಎದುರಿಗೆ. ಮಾಳ್ವಿಕಾ, ನನ್ನ ನೋಡೋದಕ್ಕೆ ಯಾಕೆ ಅಷ್ಟೊಂದು ಆತ್ರ? ಏ ಅಂಬಿಕಾ, ದಾಕ್ಷಾಯಿಣಿ ಪ್ರತಿಮೆ ಹತ್ರ ಹೋಗೋದಕ್ಕೆ ನಿನ್ಗೆ ಎಷ್ಟೇ ಧೈರ್ಯ? ನಿನಗ್ ಸಂಬಂಧ ಇಲ್ದಿರೋ ವಿಷಯಕ್ಕೆ ಯಾಕೆ ತಲೆ ಹಾಕ್ತಾ ಇದ್ಯಾ? ಒಬ್ಬ ಸೊಸೆಯಾಗಿ ಅತ್ತೆಗೆ ಸಹಾಯ ಮಾಡೋದು ನನ್ನ ಕರ್ತವ್ಯ. ಅತ್ತೆ ಅಂದ್ರೆ ತಾಯಿ ಸಮಾನ, ಅವ್ರಿಗೆ ಸಹಾಯ ಮಾಡೋದ್ರಲ್ಲಿ ತಪ್ಪೇನಿದೆ? ಅಂಬಿಕಾ, ಮಿತಿ ಮೀರಿ ಮಾತಾಡ್ಬೇಡ. ನಿನಗ್ ಸಂಬಂಧ ಪಡೆದಿರೋ ವಿಷಯದಿಂದ ದೂರ ಇರು ಅಂತ ನಾನು ನಿನಗೆ ಮೊದಲೇ ಹೇಳಿದ್ದೀನಿ. ಇದು ನನ್ನ ಮತ್ತೆ ದಾಕ್ಷಾಯಿಣಿ ನಡುವೆ ಇರೋ ಯುದ್ಧ. ನೀನ್ ಮಧ್ಯ ಬಂದು ನಿನ್ನ ಅಸ್ತಿತ್ವನೇ ಕಳ್ಕೋಬೇಡ. ಯಾವತ್ ನೀ ನನ್ನ ಕುಟುಂಬಕ್ಕೆ ತೊಂದರೆ ಕೊಟ್ಟಿಯೋ ಅವತ್ತೇ ನಿನ್ ಪ್ರತಿಯೊಂದು ವಿಷಯನೂ ನನ್ನ ವಿಷಯ ಆಯ್ತು. ನನ್ನ ಕೊಂದಿರೋದಕ್ಕೆ ನಾನು ನಿನ್ನ ಕ್ಷಮಿಸ್ಬೋದು, ಆದ್ರೆ ನನ್ನ ಮಗಳು ಹಿತ, ನನ್ನ ತಂಗಿ ದುರ್ಗಾ, ನನ್ನ ಗಂಡ ಶರತ್ ಮತ್ತೆ ನನ್ನ ತಂದೆ ತಾಯಿಗೆ ನೀನು ಕೊಡ್ತಿರೋ ನೋವಿಗೆ ಕ್ಷಮೆನೇ ಇಲ್ಲ. ಅಂಬಿಕಾ, ನೀವೆಲ್ಲ ದೇವ್ರನ್ನ ನಂಬೋರಲ್ವಾ? ದೈವೇಚ್ಛೆ ಇಲ್ಲದೆ ಏನೂ ನಡೆಯೋದಿಲ್ಲ ಅಂತ ಬಾಳೋರಲ್ವಾ? ಹಾಗಿದ್ಮೇಲೆ ನಾನು ನಿಮ್ಗೆಲ್ಲ ತೊಂದರೆ ಕೊಡ್ತಿರೋದಕ್ಕೂ ಆ ನಿಮ್ಮ ದೇವರೇ ಕಾರಣ ಅಲ್ವಾ? ಇದೆಲ್ಲ ನಿಮ್ಮ ಹಣೆ ಬರಹ. ಯಾರು ಯಾರ ಕೈಯಿಂದ ಸಾಯ್ಬೇಕು, ಯಾರು ಯಾರ ಕೈಯಿಂದ ನೋವು ಅನುಭವಿಸ್ಬೇಕು ಅನ್ನೋದು ಕೂಡ ಮೊದಲೇ ನಿಮ್ಮ ವಿಧಿಯಲ್ಲಿ ಬರ್ದಿರುತ್ತೆ ಅಲ್ವಾ ಅಂಬಿಕಾ? ಹೌದಾ? ಸರಿ, ಒಪ್ಕೊಳ್ಳೋಣ. ಹಾಗಿದ್ಮೇಲೆ ನಿನ್ ದಾರಿ ಅಡ್ಡ ಬರೋದಕ್ಕೆ ಆ ದೇವ್ರೇ ನನ್ನ ಕಳಿಸಿರೋದು ಅಲ್ಲ? ಕರ್ಮಕ್ಕೆ ಪ್ರತಿಫಲ ಕೊಡು ಅಂತ ಆ ದೇವ್ರೇ ನನ್ನ ನಿನ್ ಮುಂದೆ ನಿಲ್ಲಿಸಿರೋದು. ಈಗ ನಿನ್ ಜೀವನದಲ್ಲಿ ನಡೀತಿರೋದೆಲ್ಲ ನಿನ್ ಹಣೆ ಬರಹನೇ. ಈಗಿಂದ ನಾನು ನಿನ್ ಹಣೆ ಬರಹ ಬರಿತೀನಿ. ನಾನ್ ಬರೆಯೋ ಹಣೆ ಬರಹದ ಪ್ರತಿಯೊಂದು ಪುಟದಲ್ಲಿ ನಿನ್ ಸೋಲೆ ಇರತ್ತೆ. ಏ ಅಂಬಿಕಾ, ನನ್ನ ಶಕ್ತಿಯ ಮುಂದೆ ನೀನು ಸಾಕ್ ನಿನ್ಸು ಮಾಳ್ವಿಕಾ. ಇನ್ನಿನ್ನೀ ಬೆದರಿಕೆಗೆ ನಾನ್ ಹೆದರೋಳಲ್ಲ. ಇಷ್ಟ ದಿನ ನನಗಿಷ್ಟ ಇಲ್ದಿರೋ ಕೆಲಸನೇ ನೀನ್ ಮಾಡಿದ್ಯಾ. ಇನ್ ಮುಂದೆ ಅದನ್ನೇ ನಾನ್ ನಿನಗ್ ಮಾಡ್ತೀನಿ. ನೀನು ಪ್ರತಿ ಕ್ಷಣನೂ ಭಯದಲ್ಲೇ ಬದುಕಬೇಕು, ನೋವಲ್ಲೇ ಕೊರಗಬೇಕು. ನೀನ್ ಸೋಲೋದನ್ನ ನೋಡಿ ನಾನ್ ಖುಷಿ ಪಡ್ಬೇಕು. ಬಾಸು, ಇಷ್ಟೊಂದು ಬಣ್ಣದ ಐಸ್ ಕ್ರೀಮ್ಗಳೆಲ್ಲ ಇದೆ. ಬಾಸು, ಇದ್ಯಾವ ಐಸ್ ಕ್ರೀಮು? ಅದು ಕಾಫಿ. ಇದು ಗುಲಾಬಿ ಬಣ್ಣದ್ದು? ಅದು ಕಪ್ ಐಸ್ ಕ್ರೀಮು, ಸ್ಟ್ರಾಬೆರಿ. ಮತ್ತೆ ಇದು ಹಳದಿ ಬಣ್ಣದ್ದು? ಅದು ಕೋನು, ಅದು ಬಟರ್ ಸ್ಕಾಚು, ಮೇಲೆ ಗೋಡಂಬಿ ಹಾಕಿರ್ತಾರೆ. ಓ, ಐಸ್ ಕ್ರೀಮ್ಗಳಲ್ಲಿ ಇಷ್ಟೊಂದು ತರ ಇದೆಯಾ? ನಮ್ಮೂರಲ್ಲಿ ಕಡ್ಡಿ ಐಸ್ ಕ್ರೀಮ್ ಬಿಟ್ರೆ ಬೇರೆ ಇನ್ನೇನು ಸಿಗಲ್ಲ ಬಾಸು. ನಂಗೆ ಅದಕ್ಕೆ ಇದೆಲ್ಲ ಗೊತ್ತೇ ಇಲ್ಲ. ನೀನು ಹಳ್ಳಿ ಹುಡುಗಿ ಇವಾಗ ಸಿಟಿಗೆ ಬಂದಿದ್ಯಾ, ಎಲ್ಲದನ್ನು ಟೇಸ್ಟ್ ಮಾಡಬೇಕು. ಅಯ್ಯೋ, ನಂಗೆ ಗೊತ್ತಿಲ್ಲ ಅಂದ್ರೆ ಕೇಳ್ಬಾರ್ದಾ? ಆಯ್ತಾಯ್ತು. ಬಾಸು, ಹಸಿರು ಬಣ್ಣದ್ದು ಅದ್ಯಾವುದು? ಅದು ಪಿಸ್ತಾ. ಇದೆಲ್ಲಾನು ಹೊಸದೇ ನಂಗೆ. ಹೌದು, ಇದ್ರಲ್ಲೆಲ್ಲ ಯಾವ್ದು ಚೆನ್ನಾಗಿರುತ್ತೆ? ನೀನು ಫಸ್ಟ್ ಟೈಮ್ ಟ್ರೈ ಮಾಡಬೇಕು ಅಂದರೆ ಬಟರ್ ಸ್ಕಾಚ್ ಟ್ರೈ ಮಾಡು, ನಿಂಗೆ ಇಷ್ಟ ಆಗುತ್ತೆ. ಹೌದಾ? ಸರಿ, ಹಾಗಾದ್ರೆ ನಂಗೆ ಅದನ್ನೇ ಕೊಡ್ಸಿ, ದೊಡ್ಡದು. ಸರಿ, ಅವ್ರಿಗೊಂದು ದೊಡ್ಡ ಐಸ್ ಕ್ರೀಮೇ ಕುಡಿ. ನಿನ್ನ ಎಕ್ಸೈಟ್ಮೆಂಟ್ ನೋಡ್ತಾ ಇದ್ರೆ ಇವತ್ತು ಯಾಕೋ ಅಂಗಡಿ ಫುಲ್ ನೀನೇ ಖಾಲಿ ಮಾಡೋ ಥರ ಇದೆಯಾ? ಬಾಸು,
ನಿಮಗೆ ಗೊತ್ತು ತಾನೆ ನಂಗೆ ಐಸ್ ಕ್ರೀಮ್ ಅಂದ್ರೆ ಇಷ್ಟ ಅಂತ. ಸರಿ ಸರಿ ಆಯ್ತು ತಗೋ. ಹೇಗಿದೆ? ಸಕ್ಕತ್ತಾಗಿದೆ ಬಾಸು. ನಮ್ಮ ಜೀವನದಲ್ಲಿ ಏನಾದ್ರೂ ಕಷ್ಟಗಳಿದ್ರೆ ಅವಾಗ ಇದೇ ತರ ಐಸ್ ಕ್ರೀಮ್ ತಿಂತಿರ್ಬೇಕು. ಯಾಕಂದ್ರೆ ಅವಾಗ ನಮ್ಮ ಕಷ್ಟಗಳು ಕೂಡ ಮಂಜಿನ ತರ ಎಲ್ಲ ಕರ್ಗೋಗ್ಬಿಡುತ್ತೆ. ಒಟ್ಟಲ್ಲಿ ನಿನಗೆ ಸ್ವೀಟ್ ಅಂದ್ರೆ ಇಷ್ಟ. ನಂಗೆ ಯಾಕೋ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಿದೆ. ಸರಿ ಶಾನ್ವಿ, ನನಗೆ ಅರ್ಥ ಆಯಿತು. ನೀವು ನನ್ನ ಮೇಲೆ ನಂಬಿಕೆ ಇಲ್ವಲ್ಲ, ಅದಕ್ಕೆ ನನ್ನಿಂದ ದೂರ ಹೋಗ್ತಿದ್ಯಾ. ನಿಜ ಹೇಳ್ಬೇಕಂದ್ರೆ ಐ ಆಮ್ ಜಸ್ಟ್ ಟೈಮ್ ಪಾಸ್. ತರುಣ್, ನಾನು ಯಾವಾಗ ಹಾಗೆ ಹೇಳ್ದೆ? ಮತ್ತಿನ್ನೇನು ಶಾನ್ವಿ, ನಿನ್ನ ನನ್ನ ಮೇಲೆ ಟ್ರಸ್ಟ್ ಇಲ್ಲ ಅಂತ ಕನ್ಫರ್ಮ್ ಆಯಿತು. ನಾನು ನಮ್ಮ ರಿಲೇಷನ್ಶಿಪ್ಪಲ್ಲಿ ಎಷ್ಟು ಎಫರ್ಟ್ ಆಗ್ತೀನಿ ಅಂದ್ರೂ ನಿಂಗೆ ನನ್ನ ಮೇಲೆ ಡೌಟ್ ಇದೆ ಅಲ್ವಾ? ಇಟ್ ರಿಯಲಿ ಹರ್ಟ್ಸ್ ಶಾನ್ವಿ. ನಿಜ ಹೇಳ್ಬೇಕಂದ್ರೆ ನೀನು ನನ್ನ ಪ್ರೀತಿಸ್ತಿಲ್ಲ. ನಿನ್ನ ನನ್ನ ಫೀಲಿಂಗ್ಸ್ ವ್ಯಾಲ್ಯೂನೇ ಇಲ್ಲ. ತರುಣ್, ಬೇಜಾರಾಗಬೇಡ. ಐ ಆಮ್ ಓಕೆ ವಿತ್ ದ್ಯಾಟ್. ನಿಜವಾಗ್ಲೂ ಶಾನ್ವಿ, ಐ ಲವ್ ಯು.